ಎಲ್ಲರಿಗೂ ನಮಸ್ಕಾರಗಳು. ನಾನು ಈ ವಿಡಿಯೋದಲ್ಲಿ ಶಬರಿ ಪಾಠವನ್ನು ಬರೆದಿರುವಂತಹ ಲೇಖಕರಾದ ಪೂತಿ ನರಸಿಂಹಾಚಾರ್ಯರವರ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಪೂತಿ ನರಸಿಂಹಾಚಾರ್ಯರವರ ಕಾವ್ಯನಾಮ ಪೂತಿನ. ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್. ಇವರು ಕ್ರಿಸ್ತಶಕ 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಪೂತಿ ನರಸಿಂಹಾಚಾರ್ಯರ ಕಾವ್ಯನಾಮ ಯಾವುದು? ಪೂತಿನ. ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್. ಪೂತಿ ನರಸಿಂಹಾಚಾರ್ಯವರು ಯಾವಾಗ ಜನಿಸಿದ್ರು? 1905 ಜನಿಸಿದರು. ಪೂತಿ ನರಸಿಂಹಾಚಾರ್ಯವರು ಎಲ್ಲಿ ಜನಿಸಿದರು? ಪೂತಿ ನರಸಿಂಹಾಚಾರ್ಯವರು ಮೇಲುಕೋಟೆಯಲ್ಲಿ ಜನಿಸಿದರು. ಪೂತಿ ನರಸಿಂಹಾಚಾರ್ಯವರು ಯಾವ ವೃತ್ತಿಯನ್ನು ಮಾಡ್ತಿದ್ರು? ಇವರು ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪೂತಿನ ಅವರು ಯಾವ ರೀತಿಯ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ? ಗೀತನಾಟಕಗಳು, ಕವಿತೆ, ಸಣ್ಣ ಕತೆ, ಪ್ರಬಂಧ, ವಿಚಾರ ಸಾಹಿತ್ಯ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪೂತಿನರವರು ರಚಿಸಿರುವಂತಹ ಕೃತಿಗಳು ನೋಡೋಣ ಈಗ. ಯಾವ್ಯಾವುದು? ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ ವಿಜಯ, ಹಂಸದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ಗಣೇಶ ದರ್ಶನ, ಶಾರದಾಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಮೊದಲಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪೂತಿನ ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವುದು ಅಂತ. ಪೂತಿನ ಅವರು ಬರೆದಿರುವಂತಹ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಶ್ರೀಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯ ಅವರಿಗೆ ಗೌರವ ಡಿ.ಲಿಟ್ ಪದವಿಯನ್ನು ನೀಡಿ ಗೌರವವನ್ನು ಕೊಟ್ಟಿದೆ. ಮತ್ತೊಮ್ಮೆ ಪುನರ್ಮನನ ಮಾಡಿಕೊಳ್ಳೋಣ. ಪೂತಿ ನರಸಿಂಹಾಚಾರ್ ಅವರ ಕಾವ್ಯನಾಮ ಪೂತಿನ. ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್. ಇವರು ಕ್ರಿಸ್ತಶಕ 1905 ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಇವರು ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ ವಿಜಯ, ಹಂಸದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ಗಣೇಶ ದರ್ಶನ, ಶಾರದಾಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳು ಲಭಿಸಿವೆ. ನಾನು ಪ್ರಶ್ನೆ ಕೇಳ್ತೀನಿ, ನೀವೊಮ್ಮೆ ಹೇಳ್ಕೊಂಡೋಗಿ. ಪೂತಿ ನರಸಿಂಹಾಚಾರ್ಯವರ ಕಾವ್ಯನಾಮ ಯಾವುದು? ಪೂತಿನ. ಇವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್. ಪೂತಿ ನರಸಿಂಹಾಚಾರ್ಯವರು ಯಾವಾಗ ಜನಿಸಿದರು? ಪೂತಿನರವರು 1905 ಜನಿಸಿದರು. ಎಲ್ಲಿ ಜನಿಸಿದರು? ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಪೂತಿನ ಅವರು ಬರೆದಿರುವಂತಹ ಕೃತಿಗಳು ಯಾವ್ಯಾವುದು? ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ ವಿಜಯ, ಹಂಸದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ಗಣೇಶ ದರ್ಶನ, ಶಾರದಾಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಪೂತಿನರವರಿಗೆ ಬಂದಿರುವಂತಹ ಪ್ರಶಸ್ತಿಗಳು ಯಾವ್ಯಾವುದು? ಪೂತಿನರವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳು ಲಭಿಸಿವೆ. ಈ ವಿಡಿಯೋವನ್ನು ಕೇಳಿ ಪೂತಿನರವರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನು ಬರೆಯೋದನ್ನು ಕಲಿತು ಅಭ್ಯಾಸ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಧನ್ಯವಾದಗಳು.